ನಮಸ್ಕಾರ. ಹಳೆ ಮೆಟಲ್ಸ್ ಬಳೆಗಳು ಈ ಥರ ವಿಂದೆ ಹಾಕಿರ್ತೀವಲ್ಲ, ಈ ಥರ ಮೆಟಲ್ಸ್ ಬಳೆ ತಗೋಬೇಕು. ಮತ್ತು ದಪ್ಪದ್ದೊಂದು ಬಳೆ ನೋಡಿ, ಈ ಥರ ನಾನು ಬಳೆ ತೋರಿಸ್ತಾ ಇದ್ದೀನಲ್ಲ, ಈ ಥರ ಸೇಮ್ ಒಂದು ಪ್ಲಾಸ್ಟಿಕ್ ಬಳೆನೂ ಇತ್ತು, ಇದನ್ನು ತಗೊಂಡಿದ್ದೀನಿ. ನೀವು ಮೆಟಲ್ಸ್ ಬಳೆನೂ ಕಟ್ ಮಾಡ್ಕೋಬೇಕು. ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ನೋಡಿ ಕಟ್ ಮಾಡ್ಕೊಂಡು ಒಂದು ಬಳೆನೂ ಉದ್ದ ಮಾಡ್ಕೊಬಿಟ್ಟಿದ್ದೀನಿ. ಸೇಮ್ ಈ ಥರ ಮಾಡ್ಕೊಬಿಡಬೇಕು. ನೀವು ಯಾವುದೇ ಕಲರು ಇಲ್ಲ ಕಲರ್ ಹೋಗಿರೋವು ಯಾವುದೇ ಮೆಟಲ್ ಬಳೆ ತಗೋಬೋದು. ಮತ್ತು ಪ್ಲಾಸ್ಟಿಕ್ದೊಂದು ಬಳೆ ತಗೊಂಡಿದ್ನಲ್ಲ, ಈ ಬಳೆಗೆ ನಾನು ಫೆವಿಸ್ಟಿಕ್ ಹಾಕ್ಬಿಟ್ಟು ಈ ಮೆಟಲ್ ಬಳೆಗಳನ್ನೂ ಮೆತ್ತಿಸ್ಕೊಬಿಡ್ತಾ ಇದ್ದೀನಿ. ಸೇಮ್ ಈ ಥರ ಮೆತ್ತಿಸ್ಬಿಟ್ಟು ಎಲ್ಲ ಎಷ್ಟು ಬಳೆ ತಗೊಂಡಿದ್ದೀವೋ ಅಷ್ಟು ಬಳೆನೂ ಮೆತ್ತಿಸ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ನೋಡಿ ಮೆತ್ತಿಸ್ಕೊಂಬರ್ತಾ ಇದ್ದೀನಿ. ಸ್ವಲ್ಪ ಗ್ಯಾಪ್ ಇರೋ ಥರ ನೋಡ್ಕೊಳ್ಳಿ. ಸುತ್ತಲೂ ಈ ಥರ ಮೆತ್ತಿಸಿದ್ದಾದಮೇಲೆ ಸ್ವಲ್ಪ ಬೆಂಡ್ ಮಾಡ್ಕೋಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ. ಮತ್ತು ಪಾಲಿಥೀನ್ ಕವರ್ ತಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಕಲರ್ ಇದ್ದರೆ ಆ ಕಲರ್ ತಗೊಳ್ಳಿ. ಫೋಲ್ಡ್ ಮಾಡಿಬಿಟ್ಟು ಸೈಡ್ಸ್ ಕಟ್ ಮಾಡ್ಕೊಬಿಡಬೇಕು. ನೋಡಿ ಸೈಡ್ ಎಡ್ಜಸ್ ಇತ್ತಲ್ಲ, ಇದನ್ನು ಕಟ್ ಮಾಡ್ಕೊಬಿಡಿ. ಸೈಡ್ಸ್ ಕಟ್ ಮಾಡಿಬಿಟ್ಟು ಇನ್ನು ಉದ್ದುದ್ದ ಕಟ್ ಮಾಡ್ಕೊಂಡು ಬರೋದಷ್ಟೇ. ನೋಡಿ ನಾನು ಎಷ್ಟು ಉದ್ದ ಕಟ್ ಮಾಡ್ಕೊತಾ ಇದ್ದೀನಿ, ಎಷ್ಟು ಅಗಲ ಇದೆ. ಸೇಮ್ ಇದೇ ಥರನೇ ಕಟ್ ಮಾಡ್ಕೋಬೇಕು. ನಿಮ್ಮ ಮನೇಲಿ ಯಾವ ಪಾಲಿಥೀನ್ ಕವರ್ ಇದ್ದರೆ ಆ ಕವರೇ ತಗೊಳ್ಳಿ. ನಾನು ತೋರಿಸಿರೋ ಕಲರೇ ತಗೋಬೇಕಂತೇನಿಲ್ಲ. ನೋಡಿ ಕಟ್ ಮಾಡಿಬಿಟ್ಟೆ. ಇವಾಗ ಇದನ್ನು ಓಪನ್ ಮಾಡಿ, ಸೇಮ್ ಈ ಥರ ಓಪನ್ ಮಾಡಿಬಿಟ್ಟು ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಗಂಟು ಹಾಕ್ಕೊಂಬರೋದು. ನೋಡಿ ಸೇಮ್ ಈ ಥರ ಗಂಟು ಹಾಕ್ಕೋಬೇಕು ನೀವು ಕೂಡ. ಫಸ್ಟೇ ನಾವು ಮಾಡಿಟ್ಟಿದ್ವಲ್ಲ ಬಳೆಯಲ್ಲಿ, ಇದಕ್ಕೆ 2 ಕಲರ್ ಆರೆಂಜ್ ಮತ್ತು ಪಿಂಕ್ ಎರಡೂ ಕಲರ್ನು ಒಂದರೊಳಗಡೆನೇ ಹಾಕ್ಕೊಂಡಿದ್ದೀನಿ. ಇವಾಗ ಟ್ವಿಸ್ಟ್ ಮಾಡಿ ಒಂದು ಮನೆ ಆದಮೇಲೆ ಒಂದು ಮನೆ ನೋಡಿ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ದೊಡ್ಡದಾಗಿ ಬೇಕಾದರೆ ಮಾಡ್ಕೋಬೋದು. ನಾನು ಚಿಕ್ಕ ಬಳೆ ತಗೊಂಡಿದ್ದೀನಲ್ಲ, ಚಿಕ್ಕದು. ನೀವು ಸ್ವಲ್ಪ ದೊಡ್ಡವ್ರ ಬಳೆ ತಗೊಂಡಿದ್ದೀರಿ ಅಂದರೆ ದೊಡ್ಡದಾಗುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಟ್ವಿಸ್ಟ್ ಮಾಡಿ ಒಂದು ಮನೆ ಆದಮೇಲೆ ಒಂದು ಮನೆ. ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಮಾಡ್ಕೊಂಡು ಬರ್ಬೇಕು ನೀವು. ನಾನು ಪಿಂಕ್ ಮತ್ತು ಆರೆಂಜ್ ಕಲರಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಬೇರೆ ಕಲರ್ಸ್ ಬೇಕಾದರೆ ಯೂಸ್ ಮಾಡ್ಕೋಬೋದು. ತುಂಬ ಸುಲಭ ಮಾಡೋದು. ಇವಾಗ ಪಾಲಿಥೀನ್ ಕವರು ಹಳೆ ಬಳೆಗಳಂತೂ ನಮ್ಮ ಮನೇಲಿ ಸಾಮಾನ್ಯವಾಗಿರುತ್ತೆ. ಇವಾಗ ಮೆಟಲ್ಸ್ ಬಳೆಗಳು ಸ್ವಲ್ಪ ಕಲರ್ ಶೇಡ್ ಆಗಿಬಿಟ್ಟಿದೆ, ಇಲ್ಲ ಮಕ್ಳಿಗೆ ಸ್ವಲ್ಪ ಚಿಕ್ಕದಾಗಿರೋ ಬಳೆಗಳು ನಾವು ಯೂಸ್ ಮಾಡ್ತಾ ಇರಲ್ಲ, ಹಿಂದೆ ಹಾಕ್ಬಿಟ್ಟಿರ್ತೀವಲ್ಲ ಅಂಥ ಬಳೆ ತಗೊಳ್ಳಿ. ಮತ್ತು ಪಾಲಿಥೀನ್ ಕವರ್ ಇವಾಗ ಕೊಡ್ತಾ ಇಲ್ಲ, ಫಸ್ಟು ಪಾಲಿಥೀನ್ ಕವರ್ಸ್ ಎಲ್ಲ ಕೊಡ್ತಾ ಇದ್ರಲ್ಲ, ಪಾಲಿಥೀನ್ ಕವರ್ಗಳು ಸಾಮಾನ್ಯವಾಗಿರುತ್ತಲ್ವ, ನೋಡಿ ಒಂದಕ್ಕೆ ಒಂದು ಜಾಯಿನ್ ಮಾಡೋವಾಗ ಅಷ್ಟೇ ಸೇಮ್ ನಾವು ಒಂದ್ರ ಮೇಲೆ ಒಂದು ಇಟ್ಟು ಹೆಂಗೆ ಗಂಟು ಹಾಕ್ಕೊಂಡ್ವೋ ಸೇಮ್ ಇದೇ ಥರ ಗಂಟು ಹಾಕ್ಕೊಂಡು ಬರಬೇಕಷ್ಟೇ ನೀವು ಜಾಯಿನ್ ಮಾಡೋವಾಗ. ಮತ್ತೇನು ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಫಸ್ಟಲ್ಲಿ ನಾನು ಹೆಂಗೆ ಮಾಡಿದ್ನೋ ಒಂದು ಮನೆ ಆದಮೇಲೆ ಒಂದು ಮನೆ ಇದೇ ಥರನೇ ಮಾಡ್ಕೊಂಡು ಬರಬೇಕು. ನೋಡಿ ನಾನು ಗ್ರೀನು ಯೂಸ್ ಮಾಡಿದೆ, ನಂದು 2 ಕವರ್ ಸಾಕಾಗಲಿಲ್ಲ, ಮತ್ತು ಸ್ವಲ್ಪ ಕವರ್ ವೈಟು ಮತ್ತು ಗ್ರೀನು ಯೂಸ್ ಮಾಡಿಬಿಟ್ಟು ಮಾಡಿಕೊಂಡೆ. ಇವಾಗ ಸ್ವಲ್ಪ ಫೆವಿಸ್ಟಿಕ್ ಹಾಕ್ಬಿಟ್ಟು ಇದೆರಡು ಮೆತ್ತಿಸ್ಬಿಡ್ತಾ ಇದ್ದೀನಿ. ಸೇಮ್ ಇದೇ ಥರ ಮೆತ್ತಿಸ್ಬಿಡ್ಬೇಕು ನೀವು. ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆಯೋ. ಇದರಲ್ಲಿ ನೀವು ಫ್ರೂಟ್ಸ್ ಇಡ್ಬೋದು, ಇಲ್ಲ ವೆಜಿಟೇಬಲ್ಸ್ ಇದ್ದರೆ ವೆಜಿಟೇಬಲ್ಸು ಏನು ಬೇಕಾದರೂ ಇಟ್ಕೋಬೋದು. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದಂತೂ ಮರಿಲೇಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು.